ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಭಕ್ತರು ನೀಡಿದ ದೇಣಿಗೆ ಹಣ ದುರುಪಯೋಗ ಮತ್ತು ಕಳ್ಳತನವಾಗಿರುವ ಪ್ರಕರಣದ ತನಿಖೆ ಈಗ ಮತ್ತಷ್ಟು ತೀವ್ರಗೊಂಡಿದೆ. ಈ ಕುರಿತು ವಿಶೇಷ ತನಿಖಾ ತಂಡ ಸಲ್ಲಿಸಿರುವ ಪ್ರಾಥಮಿಕ ವರದಿಯು ಆಘಾತಕಾರಿ ಅಂಶಗಳನ್ನು ಹೊರಹಾಕಿದ್ದು, ಮಂದಿರದ ದೇಣಿಗೆ ಹಣವನ್ನು ವ್ಯವಸ್ಥಿತವಾಗಿ ಮತ್ತು ದೀರ್ಘಕಾಲದವರೆಗೆ ಕದಿಯಲಾಗುತ್ತಿತ್ತು ಎಂಬುದು ಪತ್ತೆಯಾಗಿದೆ. ಹೌದು, ಇದು ಒಂದೆರಡು ಬಾರಿ ನಡೆದ ಘಟನೆಯಲ್ಲ. ಬದಲಿಗೆ ಕೇವಲ 45 ದಿನಗಳ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ಕನಿಷ್ಠ 70 ಬಾರಿ ಕಳ್ಳತನ ನಡೆದಿರುವುದು ಬೆಳಕಿಗೆ ಬಂದಿದೆ. ಈ ಗಂಭೀರ ಬೆಳವಣಿಗೆಗಳ ಬೆನ್ನಲ್ಲೇ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಮತ್ತು ಟ್ರಸ್ಟಿ ಡಾ ಅನಿಲ್ ಮಿಶ್ರಾ ಅವರ ರಾಜೀನಾಮೆಯನ್ನು ಅಂಗೀಕರಿಸಲಾಗಿದೆ. ಎಸ್ಐಟಿ ವರದಿಯ ಪ್ರಕಾರ ದೇಣಿಗೆ ಎಣಿಕೆ ಕೊಠಡಿಯಲ್ಲಿ ಭದ್ರತಾ ತಪಾಸಣೆ ಮತ್ತು ನಗದು ಚಲನವಲನದ ಮೇಲಿನ ನಿಗಾ ಅತ್ಯಂತ ದುರ್ಬಲವಾಗಿತ್ತು. ಇದನ್ನು ದುರುಪಯೋಗಪಡಿಸಿಕೊಂಡ ಆರೋಪಿಗಳು ಹಣವನ್ನು ತಮ್ಮ ಬಟ್ಟೆಯೊಳಗೆ ಬಚ್ಚಿಟ್ಟುಕೊಂಡು ಮಂದಿರದ ಆವರಣದಿಂದ ಹೊರಗೆ ಸಾಗಿಸುತ್ತಿದ್ದರು. ಈ ಕಳ್ಳತನದ ಪ್ರಕ್ರಿಯೆಯು 2025ರ ಏಪ್ರಿಲ್ ಅಥವಾ ಮೇ ತಿಂಗಳಿನಿಂದ ಆರಂಭವಾಗಿ ಈ ವರ್ಷದ ಜೂನ್ 5ರವರೆಗೆ ಪ್ರತಿದಿನ ಸಾಗುತ್ತಿತ್ತು ಎಂದು ತನಿಖಾ ತಂಡ ಶಂಕಿಸಿದೆ. ಅಧಿಕೃತ ತನಿಖೆ ಆರಂಭವಾಗುವ ಮುನ್ನವೇ ಕೆಲವು ಸಿಬ್ಬಂದಿಗಳಿಂದ ಸುಮಾರು 78.94 ಲಕ್ಷ ರೂಪಾಯಿಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಇದಲ್ಲದೆ ಜೂನ್ 4ರಂದು ಎಣಿಕೆ ಕೊಠಡಿಗೆ ಹೊಂದಿಕೊಂಡಿರುವ ಶೌಚಾಲಯದಿಂದ 2.25 ಲಕ್ಷ ರೂಪಾಯಿ ನಗದನ್ನು ಪತ್ತೆ ಹಚ್ಚಲಾಗಿತ್ತು. ಈ ಅಕ್ರಮಗಳನ್ನು ಬೆಳಕಿಗೆ ಬರುತ್ತಿದ್ದಂತೆ ಟ್ರಸ್ಟ್ನ ಅಧಿಕಾರಿಗಳು ಉತ್ತರ ಪ್ರದೇಶದ ಸರ್ಕಾರಕ್ಕೆ ಪಾರದರ್ಶಕ ತನಿಖೆಗೆ ಮನವಿ ಮಾಡಿದರು. ಇನ್ನು ಈ ಇಡೀ ಹಗರಣದಲ್ಲಿ ಟ್ರಸ್ಟಿ ಡಾ ಅನಿಲ್ ಮಿಶ್ರಾ ಅವರ ಪಾತ್ರ ಈಗ ತೀವ್ರ ಶಂಕೆಗೊಳಗಾಗಿದೆ. ದೇಣಿಗೆ ಎಣಿಕೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಯಾವುದೇ ಕಡ್ಡಾಯ ನಿಯಮಾವಳಿಗಳನ್ನು ಅವರು ಪಾಲಿಸಿರಲಿಲ್ಲ ಮತ್ತು ತಮಗೆ ಬೇಕಾದವರನ್ನ ಈ ಕಾರ್ಯಕ್ಕೆ ನೇಮಿಸಿದ್ದರು ಎಂದು ಎಸ್ಐಟಿ ವರದಿ ಉಲ್ಲೇಖಿಸಿದೆ. ಮಿಶ್ರಾ ಅವರು ಸುಭಾಷ್ ಶ್ರೀವಾತ್ಸವ ಎಂಬುವರನ್ನ ಎಣಿಕಾ ಕೇಂದ್ರದ ಉಸ್ತುವಾರಿಯನ್ನಾಗಿ ಮಾಡಿದ್ದರು. ಇದರೊಂದಿಗೆ ಚಂಪತ್ ರಾಯ್ ಅವರ ಆಪ್ತ ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಯಾದವ್ ಎಂಬಾತನನ್ನ ಪ್ರಮುಖ ಆರೋಪಿಯಾಗಿದ್ದು, ಈತನು ಯಾವುದೇ ಲಿಖಿತ ಅನುಮತಿ ಇಲ್ಲದೆ ಹಣದ ಪೆಟ್ಟಿಗೆಗಳ ಚಾವಿಗಳನ್ನು ಬಳಸುತ್ತಿದ್ದ ಎನ್ನಲಾಗಿದೆ. ಟಿನ್ನು ಯಾದವ್ ಶಿಫಾರಸಿನ ಮೇರೆಗೆ ಮನೀಶ್ ಕುಮಾರ್ ಯಾದವ್ ಎಂಬಾತನನ್ನ ಎಣಿಕೆ ಕೊಠಡಿಯಲ್ಲಿ ನಿಯೋಜಿಸಲಾಗಿತ್ತು. ಟ್ರಸ್ಟ್ನ ಸುದೀರ್ಘ ಸಭೆಯಲ್ಲಿ ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಅವರ ರಾಜೀನಾಮೆಯನ್ನ ಅಂಗೀಕರಿಸಲಾಗಿದ್ದು, ಕೃಷ್ಣ ಮೋಹನ್ ಅವರನ್ನ ಮಧ್ಯಂತರ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ಈ ಘಟನೆಯಿಂದ ತೀವ್ರ ಆಘಾತವಾಗಿದೆ ಎಂದು ತಿಳಿಸಿರುವ ಟ್ರಸ್ಟ್, ಭಕ್ತರು ಸಮರ್ಪಿಸುವ ಚಿನ್ನಾಭರಣಗಳು ಹಾಗೂ ನಗದೇತರ ಕಾಣಿಕೆಗಳು ಸುರಕ್ಷಿತವಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಜುಲೈ 22ರಂದು ಮತ್ತೊಂದು ಸಭೆ ನಡೆಯಲಿದ್ದು, ಆ ವೇಳೆಗೆ ಸಲ್ಲಿಕೆಯಾಗುವ ಎಸ್ಐಟಿಯ ಅಂತಿಮ ವರದಿಯ ಆಧಾರದ ಮೇಲೆ ಮುಂದಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಟ್ರಸ್ಟ್ ತಿಳಿಸಿದೆ.